ನಮಸ್ಕಾರ ಸ್ನೇಹಿತರೆ, ಯಾರೆಲ್ಲ ಹೊಸದಾಗಿ ಎಲೆಕ್ಟ್ರಿಕಲ್ ಕೆಲಸ ಕಲಿತಾ ಇದ್ದೀರಾ ಅವ್ರಿಗೆ ಅನುಕೂಲ ಆಗಲಿ ಅಂತ ಪ್ರತಿದಿನ ಹೊಸ ವಿಡಿಯೋ ಮಾಡ್ತಾ ಇದ್ದೀನಿ. ಇವತ್ತು ಮೋಲ್ಡ್ಗೆ ಪೈಪ್ ಹಾಕಕ್ಕೆ ಬಂದಿದೆ. ಸುಮಾರಷ್ಟು ಜನ ಕೇಳ್ತಾ ಇರ್ತೀರಾ, ಸರ್ ಹೊಸ ವಿಡಿಯೋ ಮಾಡ್ತಾ ಇರ್ತೀರಾ, ಏನು ಡೈಲಿ ಹೊಸ ಕೆಲಸಕ್ಕೆ ಹೋಗ್ತೀರಾ ಅಂತ. ಆ ಥರನೆಲ್ಲ ಹೋಗಿದ್ದ ಕೆಲಸದ ಕಡೆ ಯಾವುದಾದ್ರೂ ಒಂದು ನನಗೆ ಮಾಹಿತಿ ಗೊತ್ತಿದ್ದರೆ ಅದನ್ನು ನಿಮ್ಮ ಹತ್ರ ಹಂಚ್ಕೋಬೇಕು ಅಂತ ವಿಡಿಯೋ ಮಾಡ್ತಾ ಇರ್ತೀನಿ. ಇವತ್ತು ಬಂದು ಸುಮಾರಷ್ಟು ಜನ ದೂರ ಕೆಲಸಕ್ಕೆ ಹೋಗೋ ಟೈಮಲ್ಲಿ, ಮೋಲ್ಡ್ಗೆ ಪೈಪ್ ಹಾಕೋ ಟೈಮಲ್ಲಿ ಜಂಕ್ಷನ್ ಬಾಕ್ಸು, ಫ್ಯಾನ್ ಬಾಕ್ಸ್ಗಳನ್ನ ಅರ್ಜೆಂಟಲ್ಲಿ ತೊಗೊಂಡು ಹೋಗ್ತಾರೆ. ಗೊತ್ತಿರೋ ಅಂಗಡಿಲಿ ತೊಗೊಂಡ್ರೆ ತಿರ್ಗಾ ಮತ್ತೆ ವಾಪಸ್ ಮಾಡ್ಬೋದು, ಮತ್ತು ಅದು ಕ್ಲೀನಾಗಿರೋದು ಮೆಟೀರಿಯಲ್ ಕೊಡ್ತೀರಾ. ನಾವೆಲ್ಲಿ ಕೆಲಸ ಮಾಡ್ತಾಯಿದ್ದೀವಿ ಅಲ್ಲೇ ಐಟಮ್ ತೊಗೊಳೋಣ ಅಂತ ಕೆಲವೊಂದು ಕಡೆ ಹೋದಾಗ ಲೋಕಲ್ ಅಂಗಡಿಗಳಲ್ಲಿ ಫ್ಯಾನ್ ಬಾಕ್ಸು ಮತ್ತು ಜಂಕ್ಷನ್ ಬಾಕ್ಸ್ಗಳನ್ನ ವೇಗಳು ಸರಿಗಿರೋದು ಕೊಟ್ಟಿರಲ್ಲ. ಯಾವುದಂದ್ರೆ ಅದು ಕೊಟ್ಬಿಟ್ಟಿರ್ತಾರೆ. ನಾವು ಸೈಟಿಗೆ ತಂದಮೇಲೆ ಚೆಕ್ ಮಾಡ್ಕೊಳಕ್ಕಾಗುತ್ತೆ. ಯಾಕಂದರೆ ಬಾಕ್ಸಿಂದ ತಂದಿರ್ತೀವಿ, ಕರೆಕ್ಟಾಗಿರುತ್ತೆ ಅಂತ ತಂದುಬಿಟ್ಟಿರ್ತೀವಿ. ಆ ಟೈಮಲ್ಲಿ ತುಂಬಾ ತೊಂದರೆಗಳಾಗುತ್ತೆ. ಯಾಕಂದರೆ ಒಂದು ವೇಯಿಂದ ಇನ್ನೊಂದು ವೇಗೆ ಪೈಪು ಹೋಗಲಿಲ್ಲ ಅಂದರೆ ಸುಮಾರಷ್ಟು ಜನಕ್ಕೆ ಗೊತ್ತಿರುತ್ತೆ ಅದೆಷ್ಟು ಪ್ರಾಬ್ಲಮ್ ಆಗುತ್ತೆ ಅಂತ. ಯಾಕಂದರೆ ಡಬಲ್ ಮ್ಯಾಟ್ ಕಂಬಿ ಕಟ್ಟಿದಾಗಂತೂ ಪೈಪ್ಗಳು ನುಗ್ಸೋದು ತುಂಬಾ ಕಷ್ಟ ಇರುತ್ತೆ. ಈ ಥರ ಅನುಭವಿಸಿರ್ತೀರ ನೀವು ಈ ಥರ ಕಷ್ಟಗಳೆಲ್ಲ. ನಾನೇನು ಹೊಸ್ದಾಗಿ ಹೇಳೋದೇನಿಲ್ಲ, ನೀವುಗಳು ನೋಡಿರ್ತೀರ. ಹಾಗಾಗಿ ದೂರ ಹೋಗೋ ಕಡೆ ಫ್ಯಾನ್ ಬಾಕ್ಸ್ ಆಗಲಿ, ಜಂಕ್ಷನ್ ಬಾಕ್ಸ್ ಆಗಲಿ ನೋಡ್ಕೊಂಡು ತೊಗೊಂಡೋಗಿ ಒಂದು ವೇಯಿಂದ ಇನ್ನೊಂದು ವೇಗೆ ಕ್ಲೀನಾಗಿ ಪೈಪ್ ಹೋಗುತ್ತಾ ಅಂತ ನೋಡ್ಕೊಂಡು ಹೋಗಿ ಒಂದು ಶಾಂಪಲ್ ತೊಗೊಂಡು ಅಲ್ಲೇ ನೋಡ್ಕೊಂಡು ಚೆಕ್ ಮಾಡ್ಕೊಂಡು ತೊಗೊಂಡೋದ್ರೂ ಅನುಕೂಲ ಆಗುತ್ತೆ. ಅದ್ರ ಬದಲು ನಾವು ಹೋಗಿ ಬಿಲ್ಡಿಂಗ್ ಹತ್ರ ನೋಡ್ತೀವಿ ಅಂದರೆ ತುಂಬ ಕಷ್ಟ ಆಗುತ್ತೆ. ಯಾಕಂದರೆ ಬಿಲ್ಡಿಂಗಲ್ಲಿ ಕೆಲಸ ಎಲ್ಲ ಸ್ಟಾರ್ಟ್ ಮಾಡಿರ್ತೀವಿ, ಅವಾಗ ತಾನೇ ಪೈಪ್ ಹಾಕ್ತಾ ಇರ್ತೀವಿ. ಅವಾಗೇನಾದರೂ ಈ ಥರ ಟೆನ್ಷನ್ ಆದಾಗ ಹೆಂಗೆ ಅನಿಸುತ್ತೆ ಅಂದರೆ ಈ ಕೆಲಸನೂ ಬೇಡ ಏನು ಬೇಡ ಅಂತ ಅನ್ನೋ ಪರಿಸ್ಥಿತಿಗೆ ಬಂದುಬಿಡ್ತೀವಿ. ಹಾಗಾಗಿ ಕೆಲವೊಬ್ರು ಹೇಳ್ಬೋದು ಸಾಕೆಟ್ ಮಾಡಿ ಪೈಪ್ನ ಒಳಗಡೆ ನುಗ್ಗಿಸ್ಬೋದಲ್ಲ ಅಂತ. ಸಾಕೆಟ್ ಮಾಡಿ ನುಗ್ಗಿಸ್ಬೋದು. ಕೆಲವೊಂದು ಸರಿ ಸಾಕೆಟು ಸ್ವಲ್ಪ ಲಾಂಗ್ ಕಟ್ ಮಾಡ್ಕೊಂಡ್ಬಿಟ್ರೆ ಗಸಿ ಹೋಗೋ ಚಾನ್ಸಸ್ ಇರುತ್ತೆ. ಯಾಕಂದರೆ ತುರ್ಕೊಂಡ್ಮೇಲೆ ಪಕ್ಕ ಹೋಗಿದೆ ಅಂತ ಪೈಪ್ನ ಬಿಟ್ಬಿಡ್ತೀವಿ. ಪೈಪು ಒಳಗಡೆ ಹೋಗಿರುತ್ತೆ, ಆಗ ಏನು ಗ್ರೂ ಇರುತ್ತೆ ಆ ಗ್ರೂವಲ್ಲಿ ಹೋಗೋ ಚಾನ್ಸಸ್ಸು ಜಾಸ್ತಿ ಇರುತ್ತೆ. ಟೇಪು ಹಾಕ್ಬೋದಲ್ಲ, ಟೇಪ್ ಹಾಕಿದ್ರು ಕೆಲವೊಂದು ಸರಿ ಆ ಥರ ಆಗೋ ಚಾನ್ಸಸ್ಸು ಜಾಸ್ತಿ ಇರುತ್ತೆ. ಹಾಗಾಗಿ ಈ ವಿಡಿಯೋನ ಮಾಡ್ತಾಯಿದ್ದೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮರೆದಿರ ಫಾಲೋ ಮಾಡಿ. ಜೈ ಎಲೆಕ್ಟ್ರಿಕಲ್.